ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷವನ್ನ ಕಟ್ಟುವ ಒಂದು ಸುಳಿವು ಕೊಟ್ಟುಬಿಟ್ಟಿದ್ದಾರೆ. ದೆಹಲಿ ಪ್ರವಾಸವನ್ನ ಕೈಗೊಂಡಿರುವಂತ ಯತ್ನಾಳ್ ಅವರು ಬಿಎಸ್ವೈ ವಿಜೇಂದ್ರರಂತ ಕಡು ಭ್ರಷ್ಟರು ಇರುವಂತ ಬಿಜೆಪಿ ನನಗೆ ಸೇರೋದಕ್ಕೆ ಇಷ್ಟ ಇಲ್ಲ. ಬಿಜೆಪಿ ಕರೆಯುವಂತ ನಿರೀಕ್ಷೆಯಲ್ಲೂ ಕೂಡ ನಾನಿಲ್ಲ. ಅವ್ರು ಕರೆದ್ರು ಹೋಗುವಂತ ಹುಚ್ಚ ನಾನಲ್ಲ. ಅಲ್ಲದೆ ತಮ್ಮದೇ ಪಕ್ಷವನ್ನ ನಾನು ಕಟ್ಟುತ್ತೇನೆ, ಮುಂದಿನ ಬಾರಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ, ಜೊತೆಲಿ ನಾನೇ ಮುಖ್ಯಮಂತ್ರಿ ಅನ್ನೋದಾಗಿಯೂ ಕೂಡ ಈಗ ಯತ್ನಾಳ್ ಅವರು ಹೇಳಿದ್ದಾರೆ. ಯತ್ನಾಳ್ ಅವರ ಮಾತು ಹೇಗಿತ್ತು ನೋಡ್ಕೊಂಡ್ ಬರೋಣ. ಈಗ ನೀವು ಯಾವುದೇ ಮನವಿ ಮಾಡಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಬಿಜೆಪಿ ಅಗತ್ಯ ಯತ್ನಾಳ್ ಅವ್ರಿಗಿಲ್ಲ ಅಂತ ಆಯ್ತು. ಹಂಗೇನಿಲ್ಲ, ನೀವು ಹಂಗ್ ಪ್ರಶ್ನೆ ಮಾಡಿ ನೋಡ್ರಿ. ನಾವು ಸ್ವಾಭಿಮಾನದಿಂದ ಬದುಕೋಣ. ಈ ಭ್ರಷ್ಟ ಕುಟುಂಬದ ಒಂದು ನೇತೃತ್ವನ ಒಪ್ಪುದಿಲ್ಲ. ಅದು ಭ್ರಷ್ಟ ಕುಟುಂಬ ಎಲ್ಲಿವರೆಗೆ ಈ ಬಿಜೆಪಿ ಕರ್ನಾಟಕ ನೇತೃತ್ವ ಅಲ್ಲಿ ತನಕ ಬಿಜೆಪಿ ಸೇರುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ಅಂದ್ರೆ ವಿಜೇಂದ್ರ ಅವ್ರು ಬದಲಾಗ ತನಕ ನೀವು ಬಿಜೆಪಿ ಸೇರಲ್ಲ. ಬಟ್ಟೆ ಆ ಭ್ರಷ್ಟ ಕುಟುಂಬ ರೀ, ಒಬ್ಬನೇ ಅಲ್ಲ. ಒಬ್ಬ ವಿಜೇಂದ್ರ ಇಲ್ಲ, ಒಬ್ಬ ರಾಘವೇಂದ್ರ ಅದಾನ, ವಿಜೇಂದ್ರ ಅದಾನ, ಯಡಿಯೂರಪ್ಪ ಅದಾನ, ಮತ್ತಿನ 3-4 ಅದಾವ ಮನ್ಯಾಗ. ಯಾವನು ನೇತೃತ್ವ ಇರುತ್ತಾನೆ ಬಿಜೆಪಿ ಸೇರುವ ಪ್ರಶ್ನೆ ಉದ್ಭವಿಸುದಿಲ್ಲ. ನಾನು ಬಿಜೆಪಿ ತಗೋರತಿ ಯಾರ ಬಲ್ಲಿನೂ ನಾವು ಹೋಗುದಿಲ್ಲ. ಯತ್ನಾಳ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಮೈವೇ ಹೈವೇ ಅಂತ. ಯಾಕಂತಂದ್ರೆ ಈ ಯಡಿಯೂರಪ್ಪನವರ ಕುಟುಂಬದ ನಾಯಕತ್ವ ಇರೋವರೆಗೂ ಕೂಡ ನಾನು ಬಿಜೆಪಿಗೆ ಸೇರುವುದಿಲ್ಲ ಅಂತ. ಈ ಹಿಂದಿನ ಒಂದು ಸುಳಿವು ಕೊಟ್ಟಿದ್ರು. ಈಶ್ವರಪ್ಪ ಮತ್ತು ಅವರು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಕಟ್ತೀವಿ ಅಂತ ಘೋಷಣೆ ಮಾಡಿದ್ರು. ನಂತರ ಒಂದಿಷ್ಟು ಸೈಲೆಂಟ್ ಆಯಿತು. ಅಷ್ಟೇ ಈಸಿ ಇದೆ ಯತ್ನಾಳ್ ಅವ್ರಿಗೊಂದು ಪಕ್ಷ ಕಟ್ತೀನಿ, ನಾನೇ ಮುಖ್ಯಮಂತ್ರಿ ಆಗ್ತೀನಿ, ಅಷ್ಟು ಸಿಂಪಲ್ ಆಗಿ ಹೋಗುತ್ತಾ ಅದು? ಒಂದು ಕ್ಷೇತ್ರದಲ್ಲಿ ಒಂದಷ್ಟು ಜನ ಜೈಕಾರ ಹಾಕಿದಾಗ ಸಹಜ ಉಮೇದಿಯಿಂದ ಈ ರೀತಿ ಆಗುವಂಥದ್ದು ಸಹಜ ಇದು. ಆದರೆ ಯತ್ನಾಳ್ ಅಂತವ್ರು ಏನು ಮಾಡ್ತಾರೆ, ಬಿಜೆಪಿ ಅಂತ ಅವ್ರು ಎಲ್ಲೂ ನೋಡೋದಿಲ್ಲ. ಅವರು ಇಲ್ಲಿವರೆಗೂ ನಾನು ಗೆದ್ದಿರೋದು ಹಿಂದುತ್ವದ ಅಡಿಯಲ್ಲಿ ಅಂತ ಬೇಕಾದ್ರೆ ನಂಬುತ್ತಾರೆ. ಯತ್ನಾಳ್ ಅನ್ನೋ ಬಲದ ಮೇಲೆ ನಂಬಿದ್ದೀನಿ, ಗೆದ್ದಿದ್ದೀನಿ ಅನ್ನೋದು ಬೇಕಾದ್ರೆ ಹೇಳ್ತಾರೆ. ಬಿಜೆಪಿ ಅನ್ನೋದನ್ನ ಅವ್ರು ತಲೆನೇ ಕೆಡ್ಸ್ಕೊಂಡಿಲ್ಲ. ಅದನ್ನ ಅವರು ಬಿಜೆಪಿ ಉಚ್ಚಾಟಿತ ಸದಸ್ಯ ಆದಾಗ್ಲೂ, ಉಚ್ಚಾಟನೆಗೊಂಡಾಗ್ಲೂ ಅವ್ರು ಏನು ಅಂತ ದೊಡ್ಡ ಬೇಸರ ಈಚೆ ಹಾಕಿರ್ಲಿಲ್ಲ. ಅವರ ಹೋರಾಟ ಯಾವತ್ತಿದ್ರು, ಯತ್ನಾಳ್ ಹೋರಾಟ ಯಾವತ್ತಿದ್ರು ಕುಟುಂಬ ರಾಜಕಾರಣ. ಅಂದ್ರೆ ಯಡಿಯೂರಪ್ಪನವರು ಅವ್ರ ಮಕ್ಕಳ ವಿರುದ್ಧವಾಗಿ ಆ ಭ್ರಷ್ಟರ ತಂಡ ಬಿಜೆಪಿಲಿ ಇರುವಾಗ ನಾನು ಬಿಜೆಪಿಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ರು. ನೇರವಾಗಿ ಹೇಳ್ತಾ ಇದ್ರು. ಅವರು ಯಡಿಯೂರಪ್ಪ ಅವರ ಕುಟುಂಬದ ಮೇಲ್ಗಡೆ ವಾಗ್ದಾಳಿ ಮಾಡಿದ್ದಕ್ಕೋಸ್ಕರನೇ ಬಿಜೆಪಿ ಅವರು ಉಚ್ಚಾಟನೆ ಮಾಡಿದ್ದು ಹೌದಾದಲ್ಲಿ ನನಗೆ ಬಿಜೆಪಿನೂ ಬೇಡ ಆ ನಿಟ್ಟಲ್ಲಿ ಕೂತಿದ್ದಾರೆ. ಬಿಜೆಪಿ, ನೀವು ಬಿಜೆಪಿಗರು ಏನಿದ್ದೀರಿ, ಯಡಿಯೂರಪ್ಪನವರನ್ನ ಅವರ ನಿಗ್ರಹ ಮಾಡೋಕ್ಕಾಗದೆ ನಮ್ಮಂಥವ್ರನ್ನ ಉಚ್ಚಾಟನೆ ಮಾಡ್ತೀನಿ ಅಂತಂದ್ರೆ ನನಗೆ ನಿಮ್ಮ ಅವಶ್ಯಕತೆ ಇಲ್ಲ. ನಾನು ಏನು ಸಹಜವಾಗಿ ಯಾವುದ್ರ ಅಡಿಯಲ್ಲಿ ಗೆದ್ದು ಬರ್ತಾ ಇದ್ನೋ, ಒಂದು ನನ್ನ ನಾಮಬಲ, ಇನ್ನೊಂದು ಹಿಂದುತ್ವದ ಬಲ, ಈ ಎರಡು ಇಟ್ಕೊಂಡು ನಾನು ಪಕ್ಷ ಕಟ್ತೀನಿ ಅನ್ನೋ ಉಮೇದಿಲಿ ಯತ್ನಾಳ್ ಇರುವಂಥದ್ದು. ಯತ್ನಾಳ್ ಅವರಿಗೆ ಸಹಜವಾಗಿ ಇರುವಂಥದ್ದು ಏನೋ ಬಲ, ಅದೇನೆ ಹಿಂದುತ್ವ. ಹಿಂದುತ್ವದ ಅಡಿಯಲ್ಲಿ ಪಕ್ಷ ಕಟ್ತೀನಿ, ನಿಮ್ಮಲ್ಲಿ ನಾನು ಬರೋದಿಲ್ಲ, ನಿಮ್ಮ ಬಿಜೆಪಿಗೂ ಬೇಡ, ನಿಮ್ಮ ಭ್ರಷ್ಟ ಕೂಟಕ್ಕೂ ನಾನಿಲ್ಲ, ನಂದದೇ ಆದ ಒಂದು ಪಕ್ಷವನ್ನು ಕಟ್ಟಿಕೊಂಡು ನನ್ನ ಸಾರಥ್ಯದಲ್ಲಿ ಒಂದಷ್ಟು ಜನ ಹಿಂದೂ ಹುಡುಗರನ್ನು ಅಥವಾ ಹಿಂದೂ ನಾಯಕರನ್ನು ಒಗ್ಗೂಡಿಸ್ಕೊಂಡು ಹೋಗ್ತೀನಿ ಅನ್ನುವಂಥ ಚಾಟಿಯನ್ನು ಬೀಸಿರುವಂಥದ್ದು. ಅಲ್ಲಿಗೆ ನಿಮಗೆ ನನ್ನ ಅನಿವಾರ್ಯತೆ ಇದ್ರೆ ಬಿಜೆಪಿ ಅವ್ರು ಕರೀರಿ, ನಾನು ನಿಮ್ಮ ಹತ್ರಕ್ಕೆ ಬಂದು ಬರೋದಿಲ್ಲ ಅಂತ, ಬರುವಷ್ಟು ನನಗೇನಿಲ್ಲ, ಗೋಗರಿಯೋದಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಅದು. ಸೊ ಇವತ್ತು ಈಶ್ವರಪ್ಪನವ್ರದ್ದು ಅದೇ ಇತ್ತು. ಅನಂತಕುಮಾರ್ ಅವರು ಬದಿಗೆ ನಿಂತ್ಕೊಂಡಿದ್ರು. ನಾಳೆ ಸಿಟಿ ರವಿ ಅಂತವರಿಗೂ ಅಂತ ಪರಿಸ್ಥಿತಿ ಬಂದ್ರೆ ಅವರು ಕೂಡ ಅದೇ ನಿಟ್ಟಲ್ಲಿ ಇರ್ತಾರೆ. ಯತ್ನಾಳ್ ಅಂತವ್ರು ಕೂಡ ಹಿಂಗೆ ಇರ್ತಾರೆ. ಹಿಂದುತ್ವದ ಅಡಿಯಲ್ಲಿ ಯಾರ್ಯಾರು ಹೋಗಿದಾರೋ ಅವರು ಭ್ರಷ್ಟರನ್ನ ತುಂಬಿಕೊಂಡಿರುವಂತ ಲೆಕ್ಕಾಚಾರಕ್ಕೆ ಹೋದ್ರೆ, ಅವರನ್ನೇ ಕಟ್ಕೊಂಡು ಹೋದ್ರೆ, ಇವರೆಲ್ಲ ಹೊರಗಿಂದ ಬಂದು ಒಂದಷ್ಟು ಏನೋ ಒಗ್ಗೂಡುವಂತ ಸಾಧ್ಯತೆ ದೂರ ಇಲ್ಲ ಅಂತ ಅನ್ಸುತ್ತೆ. ಯತ್ನಾಳ್ ಅವರ ಹುಂಬತನ ಅನ್ಸ್ಬೋದು, ಪಕ್ಷ ಕಟ್ತೀನಿ, ಇನ್ನೊಂದೇನೋ ಮಾಡ್ತೀನಿ, ಏನೇ ಆದ್ರೂ ಕೂಡ ವಿಜಯಪುರದಲ್ಲಿ ಅವ್ರದೇ ಆದ ಒಂದು ಹಿಡಿತವನ್ನ ಸಾಧಿಸಿರುವಂಥದ್ದು. ಅವರನ್ನು ನಂಬಿ ಒಂದಷ್ಟು ಜನ ಹೋಗ್ಬಹುದು. ಅಲ್ಲೊಂದು ಏನು ಪ್ರಬಲ ಸಮುದಾಯ ಎದ್ದು ನಿಂತ್ಕೋಬಹುದು ಹಿಂದುತ್ವದ ಅಡಿಯಲ್ಲಿ. ಒಂದಷ್ಟು ಏನೋ ಒಂದಷ್ಟು ಕಿಡಿಗಳು, ಬೆಂಕಿನೇ ಇಲ್ಲ ಅಂತಂದ್ರೂ ಒಂದು ಲೆಕ್ಕಕ್ಕೆ ಒಂದಷ್ಟು ಕಿಡಿಗಳು ಅಂಟಿಸೋದಕ್ಕೆ ವ್ಯವಸ್ಥೆ ಇವ್ರು ಮಾಡ್ತಾರೆ. ಸೊ ಹಿಂದುತ್ವದ ಅಡಿಯಲ್ಲಿ ಆಮೇಲೆ ಯತ್ನಾಳ್ ಹೋದಾಗೆಲ್ಲ ಉತ್ತರ ಕರ್ನಾಟಕದಲ್ಲಿ ಒಂದಷ್ಟು ಸದ್ದಾಗ್ತಿರೋದು ನೋಡಿದ್ರೆ ಬಿಜೆಪಿಗರಿಗೂ ಕೆಲ ನಾಯಕರಿಗೂ ಒಂದಷ್ಟು ಭಯ ಇದೆ, ಭಯದ ವಾತಾವರಣ ಇದೆ. ಈಗ ನಿನ್ನೆ ಅನಂತಕುಮಾರ್ ಹೋದಲ್ಲೂ ಕೂಡ ಭಟ್ಕಳದಲ್ಲಿ ಏನು ಸಮಾವೇಶ ನಡೀತು, ಅಲ್ಲೂ ಕೂಡ ಆ ಜೋಶು, ಆ ಕ್ರೇಜು ಸದ್ಯದ ಬಿಜೆಪಿಯ ಕೆಲ ನಾಯಕರುಗಳಿಗಿಲ್ಲ. ಮುಂಚೂಣಿಯಲ್ಲಿ ನಿಂತಿರೋ ಸಹಜವಾಗಿ ಅವರಿಗೆ ಒಂದಷ್ಟು ಭಯ ಬಂದಿರುತ್ತೆ. ಸೊ ಯತ್ನಾಳ್ ಎಲ್ಲೆಲ್ಲೂ ಹೋಗ್ತಾರೋ, ಯತ್ನಾಳು ಹಿಂದುತ್ವದ ಹೆಸರು ಹೇಳ್ಕೊಂಡು ಒಂದಷ್ಟು ಮಾತುಗಳನ್ನು ಶುರು ಮಾಡ್ತಾರೋ, ಅಲ್ಲೂ ಒಂದು ಸಮುದಾಯ ಎದ್ದು ನಿಂತು ಕೇಕೆ, ವಿಜಿಲ್ಲು ಇವೆಲ್ಲ ಶುರು ಮಾಡುವಂಥದ್ದನ್ನು ನೋಡಿದ್ರೆ ಆ ಸದ್ದಿಗೆ ಕೆಲವರಿಗೆ ಬಿಜೆಪಿಗರಲ್ಲಿ ಭಯ.
ಸೊ ಈ ಸಹಜ ಭಯನೇ ಅವರು ಮತ್ತೆ ಹೆಚ್ಚಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾರು? ಯತ್ನಾಳ್ ಅವರು ಸಮಯ ಸಾಧನೆ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ಯಾವ ಭಯವನ್ನ ಇವರಿಗಿಟ್ರೆ ನನ್ನ ಅನಿವಾರ್ಯತೆ ಏನಿದೆ ಅಂತ ಬಿಜೆಪಿಗೆ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಇದೆಯೋ ಆ ನಿಟ್ಟಲ್ಲೇ ಪಕ್ಷ ಕಟ್ತೀನಿ ಅಂತ ಕಟ್ತೀನೋ ಬಿಡ್ತೀನೋ ಆಮೇಲೆ. ಬಟ್ ನನ್ನ ಭಯ ನಿಮಗಿರ್ಲಿ, ನಾನು ಬಂದು ನಿಲ್ಲೋದಕ್ಕಿಂತ ನಿಮ್ಮ ಕರೆ ನಮಗ್ ಬಂದ್ರೆ ಬಿಜೆಪಿನ ನೋಡೋಣ. ನಾವು ಹೇಳದವ್ರನ್ನ ಸ್ವಲ್ಪ ಹದ್ದುಬಸ್ತಲ್ಲಿ ಇಡ್ತೀರಾ, ಆ ಕಡೆಯಿಂದ ಬಂದಿರೋದು ಅದೇನೆ, ಯತ್ನಾಳ್ ಅವ್ರನ್ನ ನಾಲ್ಗೆ ಹಿಡಿತದಲ್ಲಿ ಇಡಿಸಿ ಅಂತ. ನಿಜಕ್ಕೂ ಅದು ಇಡಿಸ್ಬೇಕಾಗಿತ್ತು. ಇವರದ್ದು ಸ್ವಪಕ್ಷೀಯ ವಾಗ್ದಾಳಿಯಿಂದನೇ ಅವ್ರು ಆ ಪರಿಸ್ಥಿತಿಗೆ ನಿಂತ್ಕೊಂಡಿರುವಂಥದ್ದು. ಹೋಗಿ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಿ ಸಮರ್ಥಿಸಿಕೊಂಡು ಅಥವಾ ನೀವು ಹೇಳಿಕೆಯನ್ನ ಏನಾದರೂ ಮಾಡಿದ್ದಿದ್ರೆ ಏನೋ ಒಂದು ಲೆಕ್ಕಾಚಾರದಲ್ಲಿ ಇರೋದು. ಬಟ್ ಅವ್ರಿಗೆ ಅದು ಬೇಕಾಗಿಲ್ಲ ಅಂತ ಅವ್ರು ನೇರವಾಗಿ ಹೇಳಿರೋದ್ರಿಂದ ಆ ಹೇಳಿಕೆ ಕೊಡುವಂಥವ್ರನ್ನ ನಮ್ಮ ವಿರುದ್ಧ ಏನು ಕುಟುಂಬ ಓಡಾಡ್ತಾ ಇದೆ ಅವ್ರನ್ನ ನಿಗ್ರಹದಲ್ಲಿಡಿ. ನಾನು ಬಿಜೆಪಿಗೆ ಅನಿವಾರ್ಯ ಅಂದ್ರೆ ನನ್ನ ಕರೀರಿ, ನಾನು ಬರ್ತೀನಿ ಅನ್ನೋ ಸ್ಟೇಟ್ಮೆಂಟ್ ಅದು. ನಾನಾಗಿ ಬಂದು ನಿಂತ್ಕೊಳ್ಳಲ್ಲ ಅಂತೇಳಿ, ಕರೆದ್ರೂ ಹೋಗಲ್ಲ ಅಂತ ಹೇಳಿಲ್ಲ. ನಾನಾಗಿ ಹೋಗೋದಿಲ್ಲ ಅಂತ ಹೇಳ್ತಾರೆ. ಪಕ್ಷ ಕಟ್ತೀನಿ ಅನ್ನುವಂಥದ್ದನ್ನ ಬೀಸಿರೋದಷ್ಟೇ ಅಷ್ಟೇ. ಏನಾದರೂ ಕರೆದು ನೋಡ್ಕೋತೀರಾ? ಸಿಎಂ ತುಂಬಾ ದೊಡ್ಡ ಕನಸು. ಅವ್ರು ಹೇಳಿದ್ರಲ್ಲ, ಸಿದ್ದರಾಮಯ್ಯ ಅವರು ಪಕ್ಷ ಬಿಟ್ಟು ಹೋದ ಮೇಲೆನೆ ಸಿಎಂ ಆಗಿರುವಂಥದ್ದು ಅಂತ ಸದನದಲ್ಲೇ ಮಾತಾಡಿದ್ರು. ಹಾಗಾಗಿ ಇವ್ರಿಗೊಂದು ಕನಸಿದೆ, ಇವ್ರನ್ನ ಪಕ್ಷ ಉಚ್ಚಾಟಿಸಿದೆ. ಇಂಥ ಸಂದರ್ಭದಲ್ಲಿ ನನಗೂ ಒಂದು ಅವಕಾಶ ಬಂದ್ರು ಬರ್ಬೋದು. ಮೂಲ ಇವರೆಲ್ಲ ದಳದವರೇ, ಅಲ್ಲಿಂದ ಬಂದವರಾಗಿರೋದ್ರಿಂದ ಸಿದ್ದರಾಮಯ್ಯ ಅವರಾಗಿರುವಂತ ಕನಸನ್ನ ಇಟ್ಕೊಂಡು ಸೊ ಪಕ್ಷ ಏನಾದ್ರು ಕಟ್ಕೊಂಡು ನಾನು ಮುಂದಕ್ಕೆ ಬಂದು ಸಿಎಂ ಆಗಿ ಒಂದೇನೋ ಒಂದು ಆಗ್ತೀನಿ ಅನ್ನುವಂಥದ್ದನ್ನ, ಈಗ ಯಾಕಂದ್ರೆ ಪ್ರಾದೇಶಿಕ ಪಕ್ಷ ಅಷ್ಟು ಗಟ್ಟಿ ಯಾವುದೂ ಇಲ್ವಲ್ಲ, ನಂದೊಂದು ಪಕ್ಷ ಹಿಂದುತ್ವದ ಅಡಿಯಲ್ಲಿ ಬಂದ್ರೆ ಏನಾದ್ರೂ ಜನ ಅಪ್ಕೊಂಡ್ಬಿಟ್ಟಾರೋ ಅನ್ನುವಂತ ಒಂದು ಭರವಸೆಯಲ್ಲಿ ಆಮೇಲೆ ಒಂದು ಭಯ ಹುಡಿಸುವಂತ ಪ್ರಯತ್ನ ಭಯೋತ್ಪಾದಕರು. ಜೊತೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಯತ್ನಾಳ್ ಅವ್ರೀಗ ಇಂಥದ್ದೊಂದು ಗೂಗ್ಲಿ ಬಿಟ್ಟಿದ್ದಾರೆ, ಹೌದು. ಬಟ್ ಅದ್ರ ಜೊತೆಯಲ್ಲಿ ಅವ್ರು ಹೋದಾಗ ಜನ ಸೇರ್ತಾರೆ, ವಿಸಿಲ್ ಹಾಕ್ತಾರೆ. ಬಟ್ ಆ ವಿಸಿಲು ಇದು ಯಾಕಂತಂದ್ರೆ ಯತ್ನಾಳ್ ಅವ್ರು ಮಾಸ್ ಲೀಡರ್ ಅಲ್ಲ. ಪಂಚಮಸಾಲಿ ಸಮುದಾಯ ಇರ್ಬೋದು ಅಥವಾ ಲಿಂಗಾಯತ ಸಮುದಾಯ ಇರ್ಬೋದು, ಅವ್ರ ಪರವಾಗಿ ಒಂದಿಷ್ಟು ಜನ ಬರ್ಬೋದು. ಬಟ್ ಆ ಶಿಳ್ಳೆ ಚಪ್ಪಾಳೆ ಜನ ಓಟಾಗಿ ಕನ್ವರ್ಟ್ ಆಗುತ್ತಾ ಇಲ್ಲೋ ಅನ್ನೋದೇ ಡೌಟು. ರಾಜಕೀಯ ಮಾಸ್ ಲೀಡ್ರು ಅಲ್ಲ, ಕಾಸ್ಟ್ ಲೀಡ್ರು ಅಲ್ಲ. ಒಂದಷ್ಟು ಮಟ್ಟಕ್ಕೆ ಏನೋ ಒಂದು ಹಾಕಿ ಸೆಳೆದು ಬಿಡ್ತೀನಿ DKC ಅನ್ನೋ ಲೆವೆಲ್ಗೂ ಅಲ್ಲ. ಅಲ್ವೇ ಅಲ್ಲ. ಸ್ವಂತ ಪಕ್ಷ ಕಟ್ಟುವಷ್ಟು ಆರ್ಥಿಕವಾಗೂ ಅಂತ ಮಟ್ಟಕ್ಕೆ ಅವರು ಸುರಿತಾರೋ ಅನ್ನುವಂಥದ್ದು ಸುಳ್ಳು. ಆದ್ರೆ ಒಂದಷ್ಟು ವರ್ಗವನ್ನ ಸೆಳಿಬಹುದೇನೋ, ಒಂದಷ್ಟು ಅದೇ ಹಿಂದುತ್ವನೇ ಇವರ ಬಲ. ಇವರು ಯತ್ನಾಳ್ ಅನ್ನೋದಕ್ಕಿಂತ ಹಿಂದೂ ಹುಲಿ ಅಂತ ಏನು ಹೊಡ್ಕೊಂಡಿದಾರಲ್ಲ, ಸೊ ಆ ನಿಟ್ಟಲ್ಲೇ ಅವ್ರಿಗೆ ಭರವಸೆ ಜಾಸ್ತಿ. ನಾನು ಹಿಂದುತ್ವವನ್ನ ಪ್ರಬಲವಾಗಿ ನಾನು ನನ್ನ ಹಣೆಪಟ್ಟಿಯನ್ನ ಏನು ಕಟ್ಟಿದಿರಿ ಅದಕ್ಕೆ ನಿಷ್ಠಾವಂತನಾಗಿ ನಾನು ನಿಲ್ಲಬಲ್ಲೆ ಅನ್ನುವಂಥದ್ದನ್ನ ಏನು ಅವ್ರು ತೋರಿಸಿದ್ರೆ ಒಂದಷ್ಟು ಏನೋ ಒಂದು ಪ್ರಬಲ ಸಮುದಾಯವನ್ನ ಹೆಗಲ ಮೇಲೆ ಹಾಕೊಂಡು ಹೋಗ್ತೀನಿ ಅನ್ನುವಂಥದ್ದನ್ನ ಅವ್ರು ತೋರಿಸ್ಕೊಳ್ತಾ ಇರುವಂಥದ್ದು. ಹಾಗಾಗಿ ಶಿಳ್ಳೆಗಳು ಮತ್ತೆ ಇನ್ನೊಂದು ಚಪ್ಪಾಳೆಗಳು ಅಥವಾ ಮಾತುಗಳು ವರ್ಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಹಿಂದುತ್ವ ಅಂತ ಬಂದಾಗ ಇವರ ಕೆಂಗಣ್ಣಿಗೆ ಗುರುವೇ ಆಗಿರುವಂತ ಒಂದು ದೊಡ್ಡ ಸಮುದಾಯ ಆಗಿರೋದ್ರಿಂದ ಇವರಲ್ಲಿ ಆಗದೇ ಇರೋದನ್ನ ಎಲ್ಲಾದ್ರೂ ಯತ್ನಾಳ್ ಮೂಲಕ ನೋಡೋ ಪ್ರಯತ್ನ ಮಾಡಿದ್ರೆ ಒಂದು ಅವಕಾಶ ಸಿಗ್ಬೋದು. ಈ ನಿಟ್ಟಲ್ಲಿ ಇವರಿಗೆ ಅದೃಷ್ಟದ ಪರೀಕ್ಷೆ. ಹೌದು, ಎಸ್.